18 ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ ಏನೂ ಆಗದ ಅರ್ಜುನನ ರಥಕ್ಕೆ ಯುದ್ಧ ಗೆದ್ದ ನಂತರ ಕೃಷ್ಣ ಅರ್ಜುನರು ರಥದಿಂದ ಕೆಳಗೆ ಇಳಿದ ಕ್ಷಣ ಮಾತ್ರದಲ್ಲಿ ರಥ ಉರಿದು ಭಸ್ಮವಾಯಿತು ಗೊತ್ತಾ? ಹೌದು, ಅದು ಕುರುಕ್ಷೇತ್ರ ಯುದ್ಧ ಮುಗಿದ ಸಂದರ್ಭ. ಸಾರಥಿ ಶ್ರೀಕೃಷ್ಣ ಮತ್ತು ವಿಜಯಶಾಲಿ ಅರ್ಜುನನ ರಥವು ಧೂಳಿನಿಂದ ಆವರಿಸಿಕೊಂಡ ಕುರುಕ್ಷೇತ್ರದ ಮಧ್ಯದಲ್ಲಿ ನಿಂತಿತ್ತು. ಆಗ ಕೃಷ್ಣ ಅರ್ಜುನನಿಗೆ ಹೇಳಿದ, ಪಾರ್ಥ, ಬೇಗ ರಥದಿಂದ ಕೆಳಗಿಳಿದು ನಡೆಯೆಂದ. ಮರು ಮಾತನಾಡದೆ ಅರ್ಜುನ ರಥದಿಂದ ಕೆಳಗಿಳಿದು ದೂರ ನಿಂತ. ನಂತರ ಕೃಷ್ಣನೂ ಇಳಿದ. ಕ್ಷಣ ಮಾತ್ರದಲ್ಲಿ ಆ ರಥವೇ ಬೆಂಕಿಗೆ ಆಹುತಿಯಾಗಿ ಬೂದಿಯಾಗಿತ್ತು. ಅರ್ಜುನ ಆಶ್ಚರ್ಯದಿಂದ ಕೇಳಿದ, 18 ದಿನಗಳ ಯುದ್ಧದಲ್ಲಿ ಬಾಣಗಳ ಮಳೆ, ಅಸ್ತ್ರಗಳ ಪ್ರಹಾರ ಎಲ್ಲವನ್ನೂ ಸಹಿಸಿದ ಈ ರಥ ಈಗೇಕೆ ಸುಟ್ಟು ಹೋಯಿತು ಅಂತ. ಆಗ ಕೃಷ್ಣ ಮುಗುಳ್ನಗುತ್ತಾ, ಪಾರ್ಥ, ನಿನಗೆ ತಿಳಿದಿಲ್ಲ. ನಿನ್ನ ಶತ್ರುಗಳು ಈ ರಥದ ಮೇಲೆ ದೈವಿಕ ಅಸ್ತ್ರಗಳನ್ನು ಬೀಸಿದ್ದರು. ಆದರೆ ಧ್ವಜದಲ್ಲಿದ್ದ ಹನುಮಂತನ ಶಕ್ತಿ ಮತ್ತು ನನ್ನ ಸಾನ್ನಿಧ್ಯದಿಂದ ಅದು ಜೀವಂತವಾಗಿತ್ತು. ನಾವು ಇಳಿದ ಕ್ಷಣ ಆ ರಥದಲ್ಲಿ ಸಂಗ್ರಹಗೊಂಡಿದ್ದ ಎಲ್ಲಾ ಶಕ್ತಿಗಳು ರಥವನ್ನು ಸುಟ್ಟು ಹಾಕಿತು ಎಂದ. ಇದನ್ನ ಕೇಳಿ ಅರ್ಜುನ ಮೌನವಾದ. ಮೇಲಕ್ಕೆ ಕಣ್ಣು ಹಾಯಿಸಿದಾಗ ಧೂಳಿನಿಂದ ಕೂಡಿದ್ದ ಜ್ವಾಲೆ ಬಾಣತ್ತ ಮೆಲ್ಲನೆ ಸಾಗಿತ್ತು. ಗೆಳೆಯರೇ, ಅದು ಕೇವಲ ರಥದ ನಾಶವಾಗಿರಲಿಲ್ಲ, ಇಡೀ ಯುಗವೊಂದರ ಅವಸಾನದ ಮುನ್ನುಡಿಯಾಗಿತ್ತು.